ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಗೈಸ್? ಚೆನ್ನಾಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊತೀನಿ. ಏನಿಲ್ಲ, ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ, ಆವಾಗ ಈ ವಿಡಿಯೋ ಮಾಡ್ಕೊಂಡಿದ್ದು. ಮತ್ತು ಡ್ಯೂಟಿಯಿಂದ ಬಂದ ಮೇಲೆ ಓಟ್ಸ್ ರೆಸಿಪಿ ಮಾಡಿದೆ. ಆ ರೆಸಿಪಿ ಹಾಗೆ ಇದೆ, ಕಂಟಿನ್ಯೂ ಮಾಡಿ, ಸ್ಕಿಪ್ ಮಾಡ್ದೇನೆ. ಮತ್ತು ನನ್ನ ಶಾಪಲ್ಲಿ ಪೇಂಟ್ದು ಮಿಕ್ಸಿಂಗ್ ನಡೀತಾ ಇತ್ತು, ಅದ್ರ ಸಣ್ಣದು ಕ್ಲಿಪ್ಪಿಂಗ್ ಹಾಗೆ ನಿಮ್ಗೆ ಹಾಕಿದೆ, ಸುಮ್ಮನೆ ನೋಡಲಿ ಅಂತ. ನಾನು ಫುಲ್ ವ್ಲಾಗ್ ನಿಮಗೆ ನನ್ನ ಶಾಪ್ದು ಮಾಡ್ತೀನಿ ನೆಕ್ಸ್ಟ್ ಯಾವಾಗಲಾದ್ರೂ. ಅದು ಸುಮ್ಮನೆ ಇದೊಂದು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೆ, ನೀವು ನೋಡ್ಕೊಂಬರಲಿ ಅಂತ. ಮತ್ತು ಓಟ್ಸ್ ಕಿಚಡಿ ಮಾಡ್ತಾಯಿದ್ದೀನಿ, ಹಾಗೆ ಸ್ಕಿಪ್ ಮಾಡಿದೆ ನೋಡಿ ಗಾಯ್ಸ್. ಓಟ್ಸ್ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ ಗಾಯ್ಸ್. ಫಟಾಫಟ್ ಅಂತ ಓಟ್ಸ್ ರೆಸಿಪಿ ಚಟಾಪಟ ಅಂತ ಬೇಗ ಮಾಡಿಬಿಡೋಣ. ಹೇಗೆ ಮಾಡ್ತೀನಿ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. 1 ಕಪ್ ಓಟ್ಸ್ನ ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ಬೇಕು, ಸುಮ್ಮನೆ ಅದರ ಸ್ಮೆಲ್ಲು ಹೋಗಲಿ ಅಂತ ಅಷ್ಟೇ. ಸ್ವಲ್ಪ ಒಂದು 5 ನಿಮಿಷ ಅಷ್ಟೇ. ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಕ್ಯಾರೆಟು, ಬೀನ್ಸು, ಟೊಮೊಟೊ ಇವನ್ನೆಲ್ಲ ಹಾಕ್ಕೊಳ್ಳೋಣ. ನೀವು ತೋರಿಸಿದ್ನಲ್ಲ, ಕ್ಯಾರೆಟು, ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಇದ್ದರೆ ಹಾಕೊಳ್ಳಿ, ಕ್ಯಾಪ್ಸಿಕಮ್ ನನ್ನ ಹತ್ರ ಇರಲಿಲ್ಲ. ಮತ್ತು ಟೊಮೊಟೊ ಮತ್ತು ಕಡಲೆಕಾಯಿ ಬೀಜ ನೆನೆಸಿದ್ನಲ್ಲ ಅದು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಗೈಸ್. ಕಡಲೆಕಾಯಿ ಬೀಜ ನೆನೆಸಿಟ್ಕೊಂಡಿರಬೇಕು, 5 ನಿಮಿಷ ಅಂತ ನೆನೆಸಿಟ್ಕೊಂಡಿದ್ದನ್ನ ಅದಕ್ಕೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಗರಂ ಮಸಾಲ ಮತ್ತು ಅರಿಶಿನ ಮತ್ತು ಮ್ಯಾಗಿ ಪೌಡರ್ ಬರುತ್ತಲ್ಲ ಅದು ಯಾವ ಪೌಡರ್ ಅಂತ ತೋರಿಸ್ತೀನಿ ನಿಮಗೆ. ಇದು ಮ್ಯಾಗಿ ಮಸಾಲ ಪೌಡರ್, ಇದನ್ನು ಸ್ವಲ್ಪ ತೊಗೊಂಡಿದ್ದೀನಿ, ಅದೇ ಇದು. ಮತ್ತು ಇದು ಬಂದು ಧನಿಯಾ ಪುಡಿ ಮತ್ತು ಇದು ಅಚ್ಚಕಾರದ ಪುಡಿ. ಇದಿಷ್ಟು ಮಸಾಲೆಗೆ ಹಾಕೊಬೇಕು ಬನ್ನಿ. ಇದಕ್ಕೇ ಓಟ್ಸ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ನನ್ನ ಹತ್ರ ಟೈಪೋಡ್ ಇಲ್ಲ, ಆ್ಯಕ್ಚುಲಿ ನನ್ನ ಕೈಯಲ್ಲೇ ಇಟ್ಕೊಂಡು ಮಾಡೋದ್ರಿಂದ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ ಅಷ್ಟೇ. ಇದನ್ನು ಹಿಂಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಆಮೇಲೆ ಮತ್ತೆ ಇದು ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಅದು ಮೆಜರ್ಮೆಂಟ್ ಅಲ್ಲ, ಸ್ವಲ್ಪ ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. 1 ಕಪ್ ಓಟ್ಸಿಗೆ 2 ಕಪ್ ನೀರು. ಅಂದರೆ ನಾನು 2 ಕಪ್ ನೀರು ಹಾಕಿಲ್ಲ, ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಫಸ್ಟ್ ನಾನು ತುಪ್ಪದೆಲ್ಲ ಹಾಕ್ಕೊಂಡು ಹುರ್ಕೊಂಡಿದ್ದೆ ಅಲ್ವಾ, ಅದನ್ನೇ ಮತ್ತೆ ನಾನು ಒಗ್ಗರಣೆಗೆ ಹಾಕ್ಕೊಂಡು ಮತ್ತೆ ಹಿಂಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಅದನ್ನು ಬೇಯಿಸ್ಕೊಂಡು ಆದಮೇಲೆ ನಾವು 1 ಕಪ್ ಓಟ್ಸ್ಗೆ 2 ಕಪ್ ನೀರು ಹಾಕೋಬೇಕು ಗೈಸ್. ಈ ಥರ ಗಟ್ಟಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ನಲ್ಲ, ಈ ಥರ ಗಟ್ಟಿಯಾಗಿ ಮಾಡ್ಕೊಬೇಕು. ಗಟ್ಟಿಯಾಗಿ ಮಾಡ್ಕೊಂಡಾದ್ಮೇಲೆ ಗಟ್ಟಿಯಾಗಿದೆ ಅಂದಮೇಲೆ ಇವಾಗ ನಾವು ಮೆಜರ್ಮೆಂಟಲ್ಲಿ 1 ಕಪ್ಗೆ 2 ಕಪ್ ನೀರು ಹಾಕೋಬೇಕು ಗೈಸ್. ಆವಾಗ ನಿಮಗೆ ಅದು ಓಟ್ಸು ತುಂಬ ಚೆನ್ನಾಗಿ ಓಟ್ಸ್ ಕಿಚಡಿ ಥರ ಸಖತ್ತಾಗಿ ಬರುತ್ತೆ ಗೈಸ್. ನೀವು ದಾಲ್ ಕಿಚಡಿ ಎಲ್ಲ ನೋಡಿರ್ತೀರಲ್ಲ, ಅದೇ ಥರ ಇದು ಓಟ್ಸ್ ಕಿಚಡಿ ಗೈಸ್. ಆ ಥರ ಗಟ್ಟಿ ಆ ಥರ ಮಾಡ್ಕೊಂಡು ಆ ಥರ ನೀರು ಹಾಕ್ಕೊಂಡು ಮತ್ತೆ ತೆಳ್ಳಗೆ ಮಾಡ್ಕೊಳ್ಳೋದಷ್ಟೇ. ಇದನ್ನೇ ಜಿಂಜರ್ ಗಾರ್ಲಿಕ್ ಏನು ಪೇಸ್ಟ್ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಫಸ್ಟ್ ಹಾಕೋದು ಮರ್ತ್ಬಿಟ್ಟಿದ್ದೆ ಗೈಸ್, ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಂಡು ಅದನ್ನು ಕುದಿಸ್ಕೊಂಡೆ ಅಷ್ಟೇ. ಅದು ಹಾಕ್ಕೋಬೇಕು, ಒಂದು ಸ್ವಲ್ಪ ಹಾಕ್ಕೋಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ ಗೈಸ್ ಅದನ್ನು ಹಾಕ್ಕೊಂಡಾಗ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ನಾನು ಮರ್ತ್ಬಿಟ್ಟಿದ್ದೆ ಫಸ್ಟು, ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಂಡೆ. ಮತ್ತು ನೀವು ನೋಡ್ತಾ ಇದ್ದೀರಲ್ಲ, ದಾಲ್ ಕಿಚಡಿ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು ಮಾತ್ರ ಟೇಸ್ಟು, ಅಮೇಝಾಗಿತ್ತು.
ಸೂಪರಾಗಿತ್ತು ಗೈಸ್, ಸಖತ್ತಾಗಿತ್ತು ಮಾತ್ರ. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ಅಂತ. ನಾನು ಏನೋ ಸುಮ್ಮನೆ ಒಂದು ಮಾಡೋಣ ಚೆನ್ನಾಗಿರುತ್ತಾ ನೋಡೋಣ ಅಂದ್ಬಿಟ್ಟು ಮಾಡಿದೆ. ಬಟ್ ಆದರೆ ಟೇಸ್ಟ್ ವೈಸೆಲ್ಲ ಮಾತ್ರ ಸೂಪರಾಗಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಗೈಸ್, ಸಖತ್ತಾಗಿರುತ್ತೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.